ಪರಿಷತ್ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ವಿಧಾನ ಪರಿಷತ್ನಲ್ಲಿ ಗಣೇಶ ಹಬ್ಬದ ದಂಗಲ್ ಕೂಡ ಜೋರಾಗಿದೆ. ಗಣೇಶ ಚತುರ್ಥಿ ವೇಳೆ ಡಿಜೆ ಬ್ಯಾನ್ ಮಾಡ್ತಾರೆ. ಹಿಂದೂ ಹಬ್ಬಗಳಿಗೆ ಯಾಕೆ ಈ ತರ ಮಾಡ್ತೀರಾ? ಇನ್ನು ರಂಜಾನ್ ಹಬ್ಬಕ್ಕೆ ಮಾತ್ರ ಪರ್ಮಿಷನ್ ನೀಡ್ತಾರೆ. ಗಣೇಶ ಹಬ್ಬಕ್ಕೆ ಯಾವುದೇ ಕಂಡೀಷನ್ ಹಾಕಬಾರದು. ಹಿಂದೂ ಹಬ್ಬ ಮಾಡೋದಕ್ಕೆ ನಾವು ಭಿಕ್ಷೆ ಬೇಡಬೇಕಾ ಅಂತ ಬಿಜೆಪಿ ಸದಸ್ಯರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ವಿಧಾನ ಪರಿಷತ್ನಲ್ಲಿ ಗಣೇಶ ಹಬ್ಬದ ದಂಗಲ್ ಜೋರಾಗಿರುವಂಥದ್ದು. ಗಣೇಶ ಚತುರ್ಥಿ ವೇಳೆ ಡಿಜೆ ಬ್ಯಾನ್ ಮಾಡ್ತಾರೆ. ಹಿಂದೂ ಹಬ್ಬಗಳಿಗೆ ಯಾಕೆ ಈ ತರ ಮಾಡ್ತೀರಾ? ರಂಜಾನ್ ಹಬ್ಬಕ್ಕೆ ಮಾತ್ರ ಪರ್ಮಿಷನ್ ನೀಡ್ತಾರೆ. ಗಣೇಶ ಹಬ್ಬಕ್ಕೆ ಯಾವುದೇ ಕಂಡೀಷನ್ ಹಾಕಬಾರದು. ಹಿಂದೂ ಹಬ್ಬ ಮಾಡೋದಕ್ಕೆ ನಾವು ಭಿಕ್ಷೆ ಬೇಡಬೇಕಾ ಅಂತ ಬಿಜೆಪಿ ಸದಸ್ಯರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಬ್ರಿಟಿಷರೇ ತಿಲಕರಿಗೆ ಅವಕಾಶವನ್ನ ಕೊಟ್ಟಿದ್ರು, ಯಾಕೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಡಿಜೆ ಹಾಕೋದಕ್ಕೆ ಅವಕಾಶ ಇಲ್ಲ ಅಂತ ಶಶಿಲ್ ನಮೋಶಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ರಂಜಾನ್ ಹಬ್ಬದಾಗ ಅಂದ್ರೆ ರಂಜಾನ್ ಹಬ್ಬದಲ್ಲಿ ಬೆಳಗಿನ ಜಾವ 3 ಗಂಟೆ ತನಕ ಓಡಾಡ್ತಾನೆ ಇರ್ತಾರೆ, ಬಂದ್ ನೋಡ್ರಿ ಅಂತ. ಇನ್ನು ಹಿಂದೂ ಹಬ್ಬಗಳಿಗೆ ಮಾತ್ರ ಯಾಕೆ ರೆಸ್ಟ್ರಿಕ್ಷನ್ಸ್ ಹಾಕ್ತೀರಾ ಅಂತ ಕಿಡಿಕಾರಿದ್ದಾರೆ ಪ್ರದೀಪ್ ಶೆಟ್ಟರ್. ಕ್ವಶನ್ ಪ್ರಶ್ನೋತ್ತರಗಳು ಕೇಳಿ, ಕ್ವಶನ್ ಕೇಳಿ. ನೀವೇ ಬಹುಶಃ ಅರ್ಜೆಂಟ್ ಮಾಡಿ ಕುಂದಿರ್ತೀರ ನೀವು. ಕೊಡ್ರಿ, ಏನ್ ಎಷ್ಟು ಸಾರಿ ಕೇಳ್ಬೇಕು ನಿಮ್ಮ ಮಾತ? ಕೊಡ್ಬೇಕು ಹೇಳಿಲ್ಲ. ಈಗ ಕಲಬುರಗಿ ಒಂದು ಕಾನೂನು ಬೇರೆ ಹೇಳ್ತಿಲ್ಲ, ಮಿನಿಸ್ಟರ್ ಮಿನಿಸ್ಟರ್ ಹೇಳಿ ಎಲ್ಲ ಕಡೆ ಕಾಯ್ದೆ ಒಂದೇ ಎರಡು ಸಾರಿ ಹೇಳ್ಬೇಕು. ಸರ್ಕಾರ ಸಭಾನಾಯಕರು ಕೊಡ್ಬೇಕು. ಹೇಳಿಲ್ಲ, ಕೇಳಿಲ್ಲ, ಹೇಳಿದ್ದು ನಾವೇ ಹೇಳ್ತಾ ಇದೀವಿ ಅಂತೀರ ಸರ್. ಒಂದು ನಿಮಿಷ, ನನ್ನ ಚುಕ್ಕೆ ಗುರುತಿನ ಸಂಖ್ಯೆ 1406 ಮಾನ್ಯ ಕಾರ್ಮಿಕ ಸಚಿವರಿಗೆ ನಮಸ್ಕಾರ. ಪ್ರೋಗ್ರಾಮ್ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಮಾಡ್ರಿ, ಇಂಡಿವಿಜುವಲ್ ನಿಮ್ ಜಯಂತಿ ಮಾಡ್ರಿ, ಎಲ್ಲಕ್ಕೂ ಅಲೋ ಮಾಡ್ತೀರಿ. ಇಲ್ಲಿ ಗಣೇಶ ಉತ್ಸವ ಈ ಸರ್ಕಾರ ಮುಂಚೆ ಸರ್ಕಾರಗಳು ಯಾಕೆ ಮಾಡಿಲ್ಲ? ಈ ಸರ್ಕಾರ ಬಂದಿದ್ದ ಯಾಕೆ ಈ ರೀತಿ ಇದು ಸರಿಯಾಗಿ ಒಂದು ಧರ್ಮದ ಪುಷ್ಟೀಕರಣ ಮಾಡ್ತಿದ್ರಿ ಎಲ್ಲರೂ. ಅಲ್ಲ, ಹಿಂದೂ ಧರ್ಮದ ಹಬ್ಬಕ್ಕೆ ಬೇಕಾ ಇದು? ಮುಂಚೆ ಯಾಕೆ ಮಾಡಲಿಲ್ಲ? ಮುಂದೆ ಏನಾದರೂ ಪರಂಪರೆ ಯಾವುದು ಈ ಟೈಮ್ ಯಾವುದು ಕಡ್ತಕ್ಕೆ ಹೋಗಬಾರ್ದು, ಯಾವ ಕಡ್ತಕ್ಕೆ ಹೋಗಬಾರ್ದು. ಪ್ರತಿ ಸಲ ಗಣಪತಿ ಯಾರು ಕಡ್ತಕ್ಕೆ ಹೋಗಬಾರ್ದು, ಯಾವ ಕಡ್ತಕ್ಕೆ ಹೋಗಬಾರ್ದು. ಸಭಾಪತಿ ಅವರೇ, ಅಲ್ಲ ಸಭಾನಾಯಕರು ಸ್ವಲ್ಪ ಸ್ಪಷ್ಟೀಕರಣ ಕೊಡ್ರಿ. ಯಾರಿಗೂ ಅನುಮತಿ ಕೊಡೋದಿಲ್ಲ, ನೀವು ಸ್ಪಷ್ಟೀಕರಣ ಕೊಡಬೇಕು ದಯವಿಟ್ಟು ಪೀಠದ ಮುಖಾಂತರ. ಅಧ್ಯಕ್ಷರೇ, ಸಭಾನಾಯಕರಿಗೆ ಒಂದು ಅವ್ರು ಹೇಳಿಕೆ ಕೊಡ್ಬೇಕು ಸರ್. ಜವಾಬ್ದಾರಿ ಸಭಾನಾಯಕರು ಹೇಳ್ಬೇಕು. ಅವ್ರು ಹೇಳಿ ಸರ್, ಅವ್ರು ಹೇಳಿ. ಬ್ರಿಟಿಷರ್ ಮಾಡಿಲ್ರಿ, ಬ್ರಿಟಿಷರ್ ಮಾಡಿಲ್ಲ, ನೀವೇ ಮಾಡ್ತೀರಿ ಅಂತದ್ದು ಪ್ರೋಗ್ರಾಮ್ ಇಂದ. ಅಲ್ಲ, ಬ್ರಿಟಿಷರ್ ಮಾಡ್ಲಪ್ಪ ಅಂತ ಹೇಳ್ತಾರ, ನೀವೇ ಯಾಕಂದ್ರೆ ಒಂದು ನಿಮಿಷ ಈ ತರ ಇದೇನು ಧರ್ಮಶಾಲೆ ಇದೇನು ಸದನ ಏನಿದು? ಅವತ್ತು ಸ್ವಲ್ಪ ಡಿಸಿಪ್ಲಿನ್ ಬೇಕು. ಅಲ್ಲ, ಸ್ವಲ್ಪ ಡಿಸಿಪ್ಲಿನ್ ಬೇಕು. ಅಲ್ಲ, ಏನು ಐತಿಲ್ಲ, ಎಲ್ಲರೂ ಇದನ್ನು ಇದಕ್ಕೇನು ಡಿಸಿಪ್ಲಿನ್ ಐತಿಲ್ಲ. ನಾನು ಹೇಳ್ತೀನಿ, ಇಲ್ಲಿ ಕ್ಲೋಸ್ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ, ಸಭೆಯನ್ನು ಮುಂದೂಡ್ತೀನಿ, ಕ್ಲೋಸ್ ಮಾಡ್ತೀನಿ. ದಯಮಾಡಿ ಕೂತ್ಕೊಳ್ಳಿ, ತೊಂಬರಿ ಲಿಖಿತ ಮೂಲಕ ಹೇಳಿ. ಲಿಖಿತ ಮೂಲಕ ಏನ್ ಮಾಡಿದಾರೆ ನೋಡಿ. ನಾ ಹೇಳ್ತೀನಿ, ಸರ್ಕಾರ ಒಂದು ತೀರ್ಮಾನ ಲಕ್ಷ್ಮೀ ಸೋನ್ಬರಿ ರಿಪೋರ್ಟ್ ಮಾನ್ಯ ಶಾಸಕರಾದ CS ಮಂಜೇಗೌಡ ಅವರು 11/8/2025 ಹಾಗೂ ಮಂಜುನಾಥ ಭಂಡಾರಿ, ಡಾಕ್ಟರ್ ಧನಂಜಯ ಸಜ್ಜಿ, ಶ್ರೀ ಶರವಣ ಅವರುಗಳು 12/8/25 ಶ್ರೀ ತಿಪ್ಪಣ್ಣ ಕಮತನೂರ್, TS ಎವರೇಗೌಡ, ಕೆ ಅಬ್ದುಲ್ ಜಬ್ಬಾರ್, ಪ್ರತಾಪ್ ಸಿಂಹ ನಾಯ್ಕ್ ಹಾಗೂ ಚಿದಾನಂದ ಎಂ ಗೌಡ ಅವರುಗಳ 13/8/2025 ಶ್ರೀ ಶಾಂತಾರಾಮ್ ಬುಡ್ನಿ ಸಿದ್ದಿ ಮತ್ತು ಶ್ರೀಮತಿ ಬಲ್ಕೇಶ್ ಬಾನು ಮತ್ತು ಶ್ರೀ ಅಮ್ಮಾಜಿಗೌಡ ಮತ್ತು ಶ್ರೀಮತಿ ಹೇಮಲತಾ ನಾಯ್ಕ ಹಾಗೂ CN ಮಂಜೇಗೌಡ, ಬಸನಗೌಡ ಬಾದಲ್ಲಿ ದಿನಾಂಕ 14/8/25
ಶ್ರೀಮತಿ ಭಾರತ್ ಶೆಟ್ಟಿ, ಎಂ ನಾಗರಾಜು, ತಳವಾರ ಸಾಬಣ್ಣ, ಕಿಶೋರ್ ಕುಮಾರ್ ಪುತ್ತೂರ್. 18/8/25 ಶ್ರೀ ಕೇಶವ ಪ್ರಸಾದ್, ಶ್ರೀ ರಾಮೋಜಿಗೌಡ, ಡಾಕ್ಟರ್ ಧನಂಜಯ ಸಜ್ಜೆ, ಶ್ರೀ ಸಿ.ಟಿ. ರವಿ ಅವರುಗಳ 19/8/2020 ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸಿದ ಸೂಚನೆಗಳನ್ನು ಸಂಬಂಧಿತ ಉತ್ತರಗಳನ್ನು ಸದನಕ್ಕೆ ಒಪ್ಪಿಸಿದ್ದೇನೆ. ವಿಧಾನ ಪರಿಷತ್ತಿನ 156ನೇ ಅಧಿವೇಶನದ ಉಪನ್ಯಾಸ ಸದನ ನಡೆದಿರುವ ಕಾರ್ಯಕಲಾಪಗಳ ವಿವರವನ್ನು ಸದನಕ್ಕೆ ತಿಳಿಸಿ ಇಚ್ಛಿಸುತ್ತೇನೆ. ಪ್ರಸ್ತುತ ಅಧಿವೇಶನವು ದಿನಾಂಕ 11/8/25ರಿಂದ 22/8/25 ಒಟ್ಟು 9 ದಿನ, ಅಂದರೆ 55 ಗಂಟೆ 25 ನಿಮಿಷ ಕಾಲಕ್ಕೆ ನಡೆಸಲಾಗುತ್ತದೆ. ಪ್ರತಿ ಅಧಿವೇಶನದ ಪ್ರಾರಂಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಮಾನ್ಯ ಶಾಸಕರು ಓದಬೇಕೆಂದು ನೀಡುತ್ತಾಗಿರುವ ರೀತಿಯ ಪ್ರಸ್ತುತ ಅಧಿವೇಶನದ ಮೊದಲ ದಿನ ಉಪನ್ಯಾಸದಲ್ಲಿ ಎಲ್ಲ ಮಾನ್ಯ ಶಾಸಕರಿಂದ ಸಂವಿಧಾನ ಪೀಠಿಕೆಯನ್ನು ಪಠಣ ಮಾಡಲಾಯಿತು. ಕಳೆದ ಅಧಿವೇಶನದೊಳಗೆ ನಿಧನರಾದ ಒಟ್ಟು 11 ಗಣ್ಯರಿಗೆ ಸದನವು ತನ್ನ ಸಂತಾಪವನ್ನು ವ್ಯಕ್ತಪಡಿಸಿತು. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿಯವರಿಂದ ಹಾಗೂ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಕಾರ್ಯದರ್ಶಿಯವರು ಮಂಡಿಸಿದರು. 25-26ನೇ ಸಾಲಿನ ಪೂರಕ ಅಂದಾಜುಗಳ ಹಾಗೂ ಸಭೆ ಮುಂದೂಡುವ ಕಾಗದ ಪತ್ರ 1 ಮತ್ತು 2ನೇ ಪಟ್ಟಿಯನ್ನು ಮಂಡಿಸಲಾಯಿತು. ಭಾರತ ಸಂವಿಧಾನ 152ನೇ ಅನುಚ್ಛೇದದ ಮೇರೆಗೆ 23-24 ಕೊನೆಗೊಂಡ ವರ್ಷಕ್ಕೆ ಭಾರತ ಲೆಕ್ಕನಿಯಂತ್ರಣ ಮತ್ತು ಲೆಕ್ಕಮಾಪಕ ರಾಜ್ಯದ ಹಣಕಾಸಿನ ವ್ಯವಹಾರ ಲೆಕ್ಕ ಪರಿಶೋಧನಾ ವರದಿಯನ್ನು ಮಾರ್ಚ್ 23 ಕೊನೆಗೊಂಡು ವರ್ಷ